ಮಹಾರಾಜ, ಕುದುರೆಗಳ ಬೆಲೆ ಏನೋ ಸರಿ, ಈ ತಂಡುಲ ನಾಲಿಕೆಯ ಬೆಲೆ ಏನು? ಈ ತಂಡುಲ ನಾಲಿಕೆಯ ಬೆಲೆ ಇಡೀ ವಾರಾಣಸಿಯ ಹೊರಗು ಒಳಗುಗಳ ವಿಸ್ತಾರ. ಇಲ್ಲಿ ತಂಡುಲ ನಾಲಿಕೆಯ ಬೆಲೆ ಏನು? ಈ ಉಪದೇಶವನ್ನು ಬುದ್ಧ ಚೇತವನದಲ್ಲಿ ವಿಹಾರ ಮಾಡುತ್ತಿದ್ದ ಸಮಯದಲ್ಲಿ ಲಾಳುದಾಯಿ ಸ್ಥವಿರನನ್ನು ಕುರಿತು ಹೇಳುತ್ತಾನೆ. ಆ ಸಮಯದಲ್ಲಿ ಆಯುಷ್ಮಂತನಾದ ಮಲ್ಲಪುತ್ರ ದಬ್ಬಸಂಗದ ಭೋಜನ ಪ್ರಬಂಧಕನಾಗಿದ್ದ. ಪ್ರಾತಃ ಕಾಲದಲ್ಲಿ ಭೋಜನದ ಶಲಾಕೆಗಳನ್ನು ಹಂಚುವಾಗ ಲಾಳುದಾಯಿ ಥೇರನಿಗೆ ಒಮ್ಮೊಮ್ಮೆ ಒಳ್ಳೆಯ ಭೋಜನ ದೊರೆಯುತ್ತಿತ್ತು, ಕೆಲವೊಮ್ಮೆ ಕೆಟ್ಟ ಭೋಜನ ದೊರೆಯುತ್ತಿತ್ತು. ಅವನಿಗೆ ಕೆಟ್ಟ ಭೋಜನ ದೊರೆತಾಗಲೆಲ್ಲ ಶಲಾಕೆಗಳನ್ನು ಹಂಚುವ ಸ್ಥಾನದಲ್ಲಿ ಗಲಾಟೆ ಮಾಡುತ್ತಿದ್ದ ಮತ್ತು ದಬ್ಬನಿಗೆ ಮಾತ್ರ ಶಲಾಕೆ ಕೊಡುವುದು ಗೊತ್ತು, ನಮಗೆ ಗೊತ್ತಿಲ್ಲವೇ ಎಂದು ಹೇಳುತ್ತಿದ್ದ. ಶಲಾಕೆಯನ್ನು ಕೊಡುವ ಜಾಗದಲ್ಲಿ ಗಲಾಟೆ ಮಾಡುತ್ತಿದ್ದ ಥೇರನಿಗೆ ಶಲಾಕೆಗಳ ಬುಟ್ಟಿಯನ್ನು ಕೊಟ್ಟು, ತೆಗೆದುಕೊಳ್ಳಿ, ನೀವೇನೇ ಶಲಾಕೆಗಳನ್ನು ಹಂಚಿ ಎಂದು ಹೇಳಿದರು. ಅಂದಿನಿಂದ ಆತನೇ ಸಂಘಕ್ಕೆ ಭೋಜನದ ಶಲಾಕೆಗಳನ್ನು ಹಂಚತೊಡಗಿದ. ಹಂಚುವ ಸಮಯದಲ್ಲಿ ಇದು ಒಳ್ಳೆಯ ಭೋಜನದ ಶಲಾಕೆ, ಇದು ಕೆಟ್ಟ ಭೋಜನದ ಶಲಾಕೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಅಲ್ಲದೆ ಇಷ್ಟು ವರ್ಷದ ವಯಸ್ಸಿನ ಭಿಕ್ಷುಗಳಿಗೆ ಒಳ್ಳೆಯ ಊಟ ಕೊಡಲಾಗುತ್ತದೆ, ಇಷ್ಟು ವರ್ಷ ವಯಸ್ಸಿನ ಭಿಕ್ಷುಗಳಿಗೆ ಕೆಟ್ಟ ಊಟ ಕೊಡಲಾಗುತ್ತದೆ. ಇಲ್ಲಿ ಕೆಲವೊಮ್ಮೆ ಗೃಹಸ್ಥರು ಭಿಕ್ಷುಗಳಿಗೆ ನಿಮಂತ್ರಣ ಕೊಟ್ಟು ಅವರಿಗೆ ಭಿಕ್ಷೆಯನ್ನು ನೀಡುತ್ತಿದ್ದರು. ಆ ಸಮಯದಲ್ಲಿ ಭಿಕ್ಷುಗಳನ್ನು ಆರಿಸುವಾಗ ಲಕಣಿಯಂತಹ ಕಡ್ಡಿಯ ಶಲಾಕೆಗಳನ್ನು ಉಪಯೋಗಿಸುತ್ತಿದ್ದರು. ಹಾಗೆ ಭಿಕ್ಷುಗಳ ವಯಸ್ಸನ್ನು ಅವರ ದೇಹದ ವಯಸ್ಸಿನಿಂದಲ್ಲ, ಅವರ ಉಪಸಂಪದ ಅಥವಾ ಪ್ರಾಪ್ತಿಯಿಂದ ಎಣಿಸಲಾಗುತ್ತಿತ್ತು. ಅದರ ಆಧಾರದ ಮೇಲೆ ಕೆಲವರಿಗೆ ಒಳ್ಳೆಯ ಊಟ, ಕೆಲವರಿಗೆ ಕೆಟ್ಟ ಊಟ ಕೊಡಲಾಗುತ್ತಿತ್ತು. ಇದೂ ಕೂಡ ಆ ಮಲ್ಲಪುತ್ರನಿಗೆ ಗೊತ್ತಿರಲಿಲ್ಲ. ಅನೇಕ ದಿನಗಳು ಆತ ಇದ್ದ ಪದ್ಧತಿಯನ್ನು ಗಮನಿಸುತ್ತಿದ್ದರೂ ಅದರ ಪರಿವೆಯೂ ಇರಲಿಲ್ಲ. ಭಿಕ್ಷುಗಳ ಸ್ಥಾನದ ವಿಷಯದಲ್ಲಿ ಈ ಸ್ಥಾನದಲ್ಲಿ ಈ ವಯೋಮಿತಿಯ ಭಿಕ್ಷುಗಳು ಇದ್ದರು ಎಂದು ನೆಲ ಅಥವಾ ಗೋಡೆಯ ಮೇಲೆ ಗೆರೆ ಎಳೆಯುತ್ತಿದ್ದ. ಮಾರನೆಯ ದಿನ ಶಲಾಕೆಯ ಸ್ಥಳದಲ್ಲಿ ಭಿಕ್ಷುಗಳು ಮೊದಲ ದಿನಕ್ಕಿಂತ ಕಡಿಮೆಯಾಗುತ್ತಿದ್ದರು, ಇಲ್ಲವೇ ಹೆಚ್ಚಾಗುತ್ತಿದ್ದರು. ಅವರು ಕಡಿಮೆಯಾದರೆ ಗೆರೆ ಕೆಳಗೆ ಹೋಗುತ್ತಿತ್ತು, ಅಧಿಕವಾದರೆ ಮೇಲೆ ಹೋಗುತ್ತಿತ್ತು. ಅವನು ಮಿತಿಯನ್ನು ಗಮನಿಸದೆ ರೇಖಾ ಚಿಹ್ನೆಗೆ ಅನುಸಾರವಾಗಿ ಶಲಾಕೆಗಳನ್ನು ಹಂಚುತ್ತಿದ್ದ, ಆ ಕಡ್ಡಿಗಳನ್ನು ಹಂಚುತ್ತಿದ್ದ. ಆಗ ಭಿಕ್ಷುಗಳು, ಆಯುಷ್ಮಂತ ಲಾಳುದಾಯಿ, ರೇಖೆ ಮೇಲಕ್ಕೆ ಹೋಗಲಿ ಅಥವಾ ಕೆಳಕ್ಕೆ ಹೋಗಲಿ, ಆದರೆ ಒಳ್ಳೆಯ ಭೋಜನ ಸಿಗುವ ಮಿತಿ ಇಂತಿಷ್ಟು ವಯಸ್ಸಿನ ಭಿಕ್ಷುಗಳಿಗೆ ಇದೆ ಮತ್ತು ಕೆಟ್ಟ ಭೋಜನ ಸಿಗುವ ಇಂತಿಷ್ಟು ವಯೋಮಿತಿಯುಳ್ಳ ಭಿಕ್ಷುಗಳಿಗೆ ಇದೆ ಎಂದು ಹೇಳುತ್ತಿದ್ದರು. ಆಗ ಲಾಳದಾಯಿ ರೇಗೆ, ಹಾಗಿದ್ದರೆ ಈ ರೇಖೆ ಏಕೆ ಬೇಕಾಗಿದೆ? ನಾನು ನಿಮ್ಮನ್ನು ನಂಬುವುದಿಲ್ಲ, ನಾನು ಈ ರೇಖೆಯನ್ನು ನಂಬುತ್ತೇನೆ ಎಂದು ಉತ್ತರಿಸುತ್ತಿದ್ದ. ಆಗ ನೂತನ ಭಿಕ್ಷುಗಳು ಮತ್ತು ಸಮಣರು, ಆಯುಷ್ಮಂತ ಲಾಳುದಾಯಿ, ನೀನು ಶಲಾಕೆಗಳನ್ನು ಹಂಚುವುದರಿಂದ ಭಿಕ್ಷುಗಳಿಗೆ ಲಾಭಕ್ಕಿಂತ ಹಾನಿಯುಂಟಾಗುತ್ತದೆ, ನೀನು ಹಂಚಲು ಯೋಗ್ಯನಲ್ಲ, ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿ ಶಲಾಕೆಗಳನ್ನು ಹಂಚುವ ಸ್ಥಳದಿಂದ ಅವನನ್ನು ತೆಗೆದುಹಾಕಿದರು. ಆಗ ಶಲಾಕೆಯ ಜಾಗದಲ್ಲಿ ದೊಡ್ಡ ಕೋಲಾಹಲ ಉಂಟಾಯಿತು. ಅದನ್ನು ಕೇಳಿ ಬುದ್ಧರು ಆನಂದ ಥೇರನನ್ನು ಕರೆದು, ಆನಂದ, ಶಲಾಕೆಯ ಸ್ಥಳದಲ್ಲಿ ದೊಡ್ಡ ಕೋಲಾಹಲವಿದೆ, ಏನು ಗದ್ದಲ ಎಂದು ಕೇಳಿದಾಗ ಥೇರ ತಥಾಗತನಿಗೆ ವಿಷಯ ಏನೆಂದು ತಿಳಿಸಿದ. ಆಗ ಶಾಸ್ತರು, ಆನಂದ, ತನ್ನ ಮೂರ್ಖತನದಿಂದಾಗಿ ಲಾಳುದಾಯಿ ಈ ಜನ್ಮದಲ್ಲಿ ಮಾತ್ರವಲ್ಲ ಪೂರ್ವ ಜನ್ಮದಲ್ಲಿಯೂ ಒಳ್ಳೆಯದಕ್ಕೆ ಬದಲು ಹಾನಿಯನ್ನೇ ಉಂಟು ಮಾಡಿದ್ದಾನೆ ಎಂದಾಗ ಥೇರನು ಈ ವಿಷಯವನ್ನು ಸ್ಪಷ್ಟಪಡಿಸುವಂತೆ ಕೋರಿದಾಗ ಬುದ್ಧ ಪೂರ್ವಜನ್ಮದ ರಹಸ್ಯವನ್ನು ಬಯಲು ಮಾಡಿದ. ಹಿಂದೆ ಕಾಶಿ ದೇಶದ ವಾರಾಣಸಿ ನಗರದಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿದ್ದ. ಆಗ ನಮ್ಮ ಬೋಧಿಸತ್ವ ಆ ರಾಜನ ಅರ್ಘಕಾರಕ ಅಂದರೆ ಬೆಲೆಯನ್ನು ನಿರ್ಧಾರ ಮಾಡುವವನಾಗಿದ್ದ. ಅವನು ಆನೆ, ಕುದುರೆ, ರತ್ನ, ಚಿನ್ನ ಮುಂತಾದ ವಸ್ತುಗಳ ಮಾಲೀಕರಿಗೆ ಆಯಾ ವಸ್ತುವಿಗೆ ಯೋಗ್ಯವಾದ ಬೆಲೆಯನ್ನು ಕೊಡಿಸುತ್ತಿದ್ದ. ಆದರೆ ರಾಜ ಲೋಭಿಯಾಗಿದ್ದ. ಅವನು ಲೋಭಿಯಾಗಿದ್ದುದರಿಂದ
ಈ ಅರ್ಘಕಾರಕ ಬೆಲೆಯನ್ನು ನಿರ್ಧಾರ ಮಾಡುತ್ತಿದ್ದರೆ ಅಲ್ಪ ಕಾಲದಲ್ಲಿಯೇ ನನ್ನ ಐಶ್ವರ್ಯವೆಲ್ಲ ನಾಶವಾಗಿ ಬಿಡುವುದು. ಬೇರೆ ಯಾರನ್ನಾದರೂ ಅರ್ಘಕಾರಕನನ್ನಾಗಿ ಬೆಲೆ ಕಟ್ಟುವವನನ್ನಾಗಿ ಇಟ್ಟುಕೊಳ್ಳುವೆ ಎಂದು ಯೋಚಿಸಿದ. ಅವನು ಕಿಟಕಿಯನ್ನು ತೆರೆದು ರಾಜಾಂಗಣದಲ್ಲಿ ಹೋಗುತ್ತಿದ್ದ ಒಬ್ಬ ಲೋಭಿ ಮೂರ್ಖ ಗ್ರಾಮೀಣ ಮನುಷ್ಯನನ್ನು ಕಂಡು, ಇವನು ನನ್ನ ವಸ್ತುಗಳ ಬೆಲೆ ಕಟ್ಟುವ ಕೆಲಸ ಮಾಡಬಲ್ಲ ಎಂದು ಯೋಚಿಸಿ ಅವನನ್ನು ಕರೆಸಿ, ಎಲವೋ, ನೀನು ನಮ್ಮಲ್ಲಿ ಬೆಲೆ ಕಟ್ಟುವ ಕೆಲಸವನ್ನು ಮಾಡಬಲ್ಲೆಯಾ ಎಂದು ಕೇಳಿದ. ದೇವ, ಮಾಡಬಲ್ಲೆ ಎಂದು ಆ ಲೋಭಿ ಹೇಳಿದ. ರಾಜ ತನ್ನ ಐಶ್ವರ್ಯ ರಕ್ಷೆಗಾಗಿ ಆ ಮೂರ್ಖನನ್ನು ಅರ್ಘಕಾರಕ ಪದವಿಗೆ ನೇಮಿಸಿಕೊಂಡ. ಅಂದಿನಿಂದ ಆ ಮೂರ್ಖ ಅರ್ಘಕಾರಕ ಆನೆ, ಕುದುರೆ ಮುಂತಾದವುಗಳಿಗೆ ಬೆಲೆ ಕಟ್ಟುವಾಗ ಬೆಲೆಯನ್ನು ಇಳಿಸಿ ಮನಸ್ಸಿಗೆ ಬಂದಂತೆ ಹೇಳುತ್ತಿದ್ದ. ಅವನು ಆ ಪದವಿಯಲ್ಲಿ ನಿಯುಕ್ತನಾಗಿದ್ದುದರಿಂದ ಅವನು ಹೇಳಿದ್ದೇ ಆ ವಸ್ತುವಿನ ಬೆಲೆಯಾಗುತ್ತಿತ್ತು. ಆ ಸಮಯದಲ್ಲಿ ಕುದುರೆಯ ವ್ಯಾಪಾರಿ 500 ಕುದುರೆಗಳನ್ನು ತೆಗೆದುಕೊಂಡು ಉತ್ತರ ದೇಶದಿಂದ ಬಂದ. ರಾಜ ಆ ಮನುಷ್ಯನನ್ನು ಕರೆಸಿ ಕುದುರೆಗಳ ಬೆಲೆಯನ್ನು ಕಟ್ಟಿಸಿದ. ಅರ್ಘಕಾರಕ 500 ಕುದುರೆಗಳ ಬೆಲೆ 1 ತಂಡುಲ ನಾಲಿಕಾ ಎಂದು ಬೆಲೆ ಕಟ್ಟಿದ. ರಾಜ ಕುದುರೆಗಳ ವ್ಯಾಪಾರಿಗೆ ಒಂದು ತಂಡುಲ ನಾಲಿಕೆಯನ್ನು ಕೊಟ್ಟು ಬಿಡು ಎಂದು ಹೇಳಿ ಕುದುರೆಗಳನ್ನು ಅಶ್ವಶಾಲೆಗೆ ಕಳುಹಿಸಿಕೊಟ್ಟ. ಕುದುರೆಗಳ ವ್ಯಾಪಾರಿ ಹಿಂದಿನ ಅರ್ಘಕಾರಕನ ಬಳಿ ಬಂದು ವಿಷಯವನ್ನು ತಿಳಿಸಿ, ಹೀಗೇನು ಮಾಡಲಿ ಎಂದು ಕೇಳಿದ. ಆ ಅರ್ಘಕಾರಕ ಮನುಷ್ಯನಿಗೆ ಲಂಚ ಕೊಟ್ಟು, ನಮ್ಮ ಕುದುರೆಗಳ ಬೆಲೆ ತಂಡುಲ ನಾಲಿಕೆ ಎಂಬುದು ನಮಗೆ ತಿಳಿಯಿತು. ಈಗ ತಾವು ನನಗೆ ಕೊಡಿಸಿರುವ ಈ ತಂಡುಲ ನಾಲಿಕೆಯ ಬೆಲೆ ಏನು ಎಂಬುದನ್ನು ತಿಳಿಯಬಯಸುತ್ತೇನೆ. ತಾವು ರಾಜರ ಮುಂದೆ ನಿಂತುಕೊಂಡು ತಂಡುಲ ನಾಲಿಕೆಯ ಬೆಲೆ ಏನು ಎಂಬುದನ್ನು ಹೇಳಬಲ್ಲಿರಾ ಎಂದನು. ಆಗ ಬೋಧಿಸತ್ವ, ಹೇಳಬಲ್ಲೆ ಎಂದು ಹೇಳಿ ಅವನನ್ನು ರಾಜನ ಬಳಿಗೆ ಕರೆದುಕೊಂಡು ಬಾ, ನಾನು ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದ ಆ ಗ್ರಾಮೀಣ ಮನುಷ್ಯ. ಕುದುರೆಗಳ ವ್ಯಾಪಾರಿ ಒಳ್ಳೆಯದು ಎಂದು ಬೋಧಿಸತ್ವನ ಮಾತನ್ನು ಒಪ್ಪಿ ಅರ್ಘಕಾರಕನಿಗೆ ಲಂಚ ಕೊಟ್ಟು ಆ ವಿಷಯವನ್ನು ಹೇಳಿದ. ಅವನು ಲಂಚ ಪಡೆದು, ಹೌದು, ತಂಡುಲ ನಾಲಿಕೆಯ ಬೆಲೆ ಕಟ್ಟಬಲ್ಲೆ ಎಂದು ಉತ್ತರಿಸಿದ. ಹಾಗಾದರೆ ರಾಜರ ಬಳಿಗೆ ಹೋಗೋಣ ಎಂದು ಹೇಳಿ ಅವನನ್ನು ಕರೆದುಕೊಂಡು ರಾಜನ ಬಳಿಗೆ ಬಂದ. ಬೋಧಿಸತ್ವ ಹಾಗೂ ಇತರ ಬಹಳ ಮಂದಿ ಅಮಾತ್ಯರು ಬಂದರು. ಕುದುರೆಗಳ ವ್ಯಾಪಾರಿ ರಾಜನಿಗೆ ನಮಸ್ಕರಿಸಿ, ಪ್ರಭು, 500 ಕುದುರೆಗಳ ಬೆಲೆ 1 ತಂಡುಲ ನಾಲಿಕೆ ಎಂಬುದನ್ನೇನೋ ತಿಳಿದೆ. ಈಗ ತಂಡುಲ ನಾಲಿಕೆಯ ಬೆಲೆ ಏನು ಎಂಬುದನ್ನು ಅರ್ಘಕಾರಕನಿಂದ ಕೇಳಿ ಎಂದು ಹೇಳಿದ. ರಾಜನಿಗೆ ರಹಸ್ಯ ತಿಳಿಯದಿದ್ದ ಕಾರಣ, ಎಲೈ ಅರ್ಘಕಾರಕ, 500 ಕುದುರೆಗಳ ಬೆಲೆ ಏನು ಎಂದು ಮೊದಲು ಕೇಳಿದ. ಆಗ ಆ ಅರ್ಘಕಾರಕ, ಪ್ರಭು, ತಂಡುಲ ನಾಲಿಕೆ ಎನ್ನುತ್ತಾನೆ. ಆಗ, ಎಲ್ಲವೋ, 500 ಕುದುರೆಗಳ ಬೆಲೆ ತಂಡು ನಾಲಿಕೆಯಾಯಿತು. ಆ ತಂಡುಲ ನಾಲಿಕೆಯ ಬೆಲೆ ಏನು? ಆ ಮೂರ್ಖ ಉತ್ತರಿಸುತ್ತಾನೆ, ತಂಡುಲ ನಾಲಿಕೆಯ ಬೆಲೆ ಒಳ ಹೊರಗಿನ ಸಮಗ್ರ ವಾರಣಾಸಿ. ರಾಜನ ಪಕ್ಷವನ್ನು ವಹಿಸಿ ಅವನು ಮೊದಲು ಕುದುರೆಗಳ ಬೆಲೆ 1 ತಂಡುಲ ನಾಲಿಕೆ ಎಂದು ನಿಗದಿಪಡಿಸಿದ. ಈಗ ಕುದುರೆಗಳ ವ್ಯಾಪಾರಿಯಿಂದ ಲಂಚ ತೆಗೆದುಕೊಂಡು ಆ ತಂಡುಲ ನಾಲಿಕೆಯ ಬೆಲೆ ಒಳಪಟ್ಟಣ ಹಾಗೂ ಹೊರಗಿನ ವಿಸ್ತರಣದ ಸಮಗ್ರ ವಾರಣಾಸಿ ಎಂದು ನಿರ್ಧರಿಸಿದ. ಆ ಸಮಯದಲ್ಲಿ ವಾರಾಣಸಿಯ ಪ್ರಾಕಾರ 12 ಯೋಜನವಿತ್ತು. ಅದರ ಒಳಗೂ ಹೊರಗಿನ ವಿಸ್ತಾರ ಎಲ್ಲ ಸೇರಿ 300 ಯೋಜನವಿತ್ತು. ಅಂದರೆ ಈ ಮೂರ್ಖ ಅರ್ಘಕಾರಕ ಒಳ ಹೊರಗಿನ ಎಲ್ಲವನ್ನೂ ಸೇರಿಸಿದ ದೊಡ್ಡ ವಾರಾಣಸಿಯ ಬೆಲೆ 1 ತಂಡುಲ ನಾಲಿಕೆ ಎಂದು ಬೆಲೆ ಕಟ್ಟಿದ. ಇದನ್ನು ಕೇಳಿದ ಅಮಾತ್ಯರು ಕೈ ಚಪ್ಪಾಳೆ ತಟ್ಟುತ್ತಾ, ಪೃಥ್ವಿ ಹಾಗ್ ಮತ್ತು ರಾಷ್ಟ್ರ ಅಮೂಲ್ಯವಾಗಿರುತ್ತವೆ ಎಂದು ಇದುವರೆಗೆ ನಾವು ತಿಳಿದಿದ್ದೆವು. ಆದರೆ ಇಷ್ಟು ದೊಡ್ಡ ರಾಜ್ಯದಿಂದ ಕೂಡಿದ ವಾರಾಣಸಿಯ ಬೆಲೆ 1 ತಂಡುಲ ನಾಲಿಕೆಯಷ್ಟು ಮಾತ್ರ ಎಂಬುದು ಇಂದು ತಿಳಿಯಿತು. ಅಯ್ಯೋ, ಬೆಲೆ ಕಟ್ಟುವವನ ಪ್ರಜ್ಞೆಯೇ! ಇಷ್ಟು ದಿನಗಳ ಕಾಲ ಈ ಅರ್ಘಕಾರಕ ಎಲ್ಲಿ ಅಡಗಿದ್ದ? ನಮ್ಮ ರಾಜನೇ ಇವನಿಗೆ ತಕ್ಕವನಲ್ಲ ಎಂದು ಹೇಳತೊಡಗಿದರು.
ಆಗ ರಾಜನಿಗೆ ನಾಚಿಕೆಯಾಗಿ ಆ ಮೂರ್ಖನನ್ನು ತೆಗೆದುಹಾಕಿ ಬೋಧಿಸತ್ವನನ್ನೇ ಅರ್ಘಕಾರಕ ಪದವಿಯಲ್ಲಿ ನೇಮಿಸಿದ. ಕಾಲ ಸಂದ ಮೇಲೆ ಬೋಧಿಸತ್ವ ಕೂಡ ಕರ್ಮಾನುಸಾರ ಪರಲೋಕಕ್ಕೆ ಸಂದ. ಶಾಸ್ತ್ರರು ಈ ಧರ್ಮೋಪದೇಶದ ಕಥೆಯನ್ನು ಹೇಳಿ ತುಲನೆ ಮಾಡಿ ಜಾತಕದ ಸಾರವನ್ನು ಎತ್ತಿ ತೋರಿಸಿದರು. ಆಗಿನ ಆ ಗ್ರಾಮೀಣ ಮೂರ್ಖ ಅರ್ಘಕಾರಕ ಈಗಿನ ಈ ಲಾಳದಾಯಿಯೇ, ಬುದ್ಧಿವಂತ ಅರ್ಘಕಾರಕ ನಾನೇ ಆಗಿದ್ದೆ ಎಂದು ಹೇಳಿ ಧರ್ಮೋಪದೇಶವನ್ನು ಮುಗಿಸಿದರು. ಬುದ್ಧಂ ಶರಣಂ ಗಚ್ಚಾಮಿ.